ಬೆಲ್ಲದ ಹೋಳಿಗೆ ಅಥವಾ ಗುಡ್ಪೋಳಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹಿಟ್ಟು ನಾದ್ಕೊಳ್ಳೋಣ. ಇದಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಎಣ್ಣೆ, ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊರಿ. ಈ ಹಿಟ್ಟಿನ ಹದ ಚಪಾತಿ ಹಿಟ್ಟಿನ ಹದ ಇದ್ದಂಗಿದ್ರೆ ಸಾಕು. ಇನ್ನೂ 1 ಚಮಚ ಎಣ್ಣೆ ಹಾಕಿ ಚಲೋ ನಾದ್ರಿ. ಇದನ್ನು ಒಂದು ಅರ್ಧ ತಾಸು ನೆನಿಲಿಕ್ಕೆ ಬಿಡ್ರಿ. ನೆಕ್ಸ್ಟ್ ಹೂರಣ ಹೆಂಗೆ ಮಾಡೋದಂತ ನೋಡೋಣ. ಇದಕ್ಕೆ 4 ಸ್ಪೂನಷ್ಟು ಪುಟಾಣಿನ ಒಂದು ಜಾರ್ನಾಗ ತೊಗೊಂಡು ಸಣ್ಣ ಪುಡಿಯಾಗೋವರೆಗೆ ಗ್ರೈಂಡ್ ಮಾಡ್ಕೊರಿ. ಆಮೇಲೆ 1.5 ಕಪ್ಪಷ್ಟು ಕುಟ್ಕೊಂಡಿರೋ ಬೆಲ್ಲನ ಒಂದು ಜಾರ್ನಾಗ ತೊಗೊಂಡು ಪುಡಿ ಮಾಡ್ಕೊರಿ. ಪುಡಿ ಮಾಡ್ಕೊಂಡಿರೋ ಬೆಲ್ಲಗ 2 ಸ್ಪೂನಷ್ಟು ಪುಟಾಣಿ ಪುಡಿ ಹಾಕಿರಿ. ಆಮೇಲೆ 3 ಯಾಲಕ್ಕಿನ ಸಣ್ಣ ಪುಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಿರಿ. ಇದನ್ನು ಸಣ್ಣ ಗ್ರೈಂಡ್ ಮಾಡ್ಕೊರಿ. ಹೂರಣದ ಪುಡಿನ ಒಂದು ಪ್ಲೇಟ್ ಅವ್ರ ಬೌಲಿಗೆ ಹಾಕ್ಕೊಂಡು 1 ಚಮಚದಷ್ಟು ನೀರು ಹಾಕಿ ಕಲಿಸ್ಕೋಬೇಕು. ಇದನ್ನು ಬೆಲ್ಲ ಕರಗೋವರೆಗೆ ಕಲಿಸ್ಬೇಕು. ನೀವು ನೀರು ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಕೊರಿ. ಇದು ಪೇಸ್ಟ್ ಹದಕ್ಕೆ ಬರಬೇಕು. ಪೇಸ್ಟ್ ಹದಕ್ಕೆ ಬಂದಮೇಲೆ 1-2 ಸಣ್ಣ ಉಂಡೆ ಮಾಡಿಕೊಂಡು ಇಟ್ಕೊರಿ. ಹಿಟ್ಟು ಅರ್ಧ ತಾಸು ನೆಂದ ಮೇಲೆ 2 ಸಣ್ಣ ಉಳ್ಳಿ ಮಾಡ್ಕೊರಿ. ಅದನ್ನು ಪೂರಿ ಸೈಜ್ ಲಟ್ಟಿಸ್ಕೋಬೇಕು. ಹಿಂಗೆ ಒಂದೊಂದೇ ಉಳ್ಳಿ ತೊಗೊಂಡು ಲಟ್ಟಿಸ್ಕೊರಿ. ಎರಡನೇ ಉಳ್ಳಿ ಲಟ್ಸೋದಾದ್ಮೇಲೆ ಹೂರಣದ ಒಂದು ಸಣ್ಣ ಉಂಡೆ ತಗೊಂಡು ಅದನ್ನು ಅಗಲ ಮಾಡ್ಕೋಬೇಕು. ಇದನ್ನು ಲಟ್ಸಿಟ್ಕೊಂಡಿರೋ ಪದರದ ಮೇಲೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊರಿ. ಹೂರಣ ಚಲೋ ಸ್ಪ್ರೆಡ್ ಆದಮೇಲೆ ಇನ್ನೊಂದು ಪದರ ತಗೊಂಡು ಇದ್ರ ಮೇಲೆ ಇಟ್ಟು ತುದಿಗಳೆಲ್ಲ ಒತ್ಕೋಬೇಕು. ತುದಿಗಳು ಯಾಕೆ ಒತ್ತಬೇಕು ಅಂದರೆ ಹೂರಣ ಲಟ್ಟಿಸ್ಬೇಕಾದ್ರೆ ಹೊರಗೆ ಬರಬಾರ್ದು. ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊಂಡು ಯಾವುದೇ ಪರಾಟ ಲಟ್ಟಿಸ್ದಂಗೆ ನಿಧಾನವಾಗಿ ಹೂರಣ ಹೊರಗೆ ಬರದೇ ಇರಂಗೆ ಲಟ್ಟಿಸ್ಕೊರಿ. ಇದು ಒಂದು ಸ್ವಲ್ಪ ದಪ್ಪ ಇರೋ ಹಂಗೆ ಲಟ್ಟಿಸ್ಕೊರಿ. ನೆಕ್ಸ್ಟ್ ಇದನ್ನು ಬಿಸಿ ಹಂಚಿಗೆ ಹಾಕ್ಕೋರಿ. ಎರಡು ಸೈಡು ತುಪ್ಪ ಹಚ್ಕೊಂಡು ಕೆಂಪಾಗೋವರೆಗೆ ಬೇಯಿಸ್ಕೊರಿ. ಬೆಲ್ಲದ ಹೋಳಿಗೆ ಸವಿಯಲು ಸಿದ್ಧ. ಹೋಳಿಗೆ ಓಪನ್ ಮಾಡಿ ನೋಡಿದ್ರೆ ಹೂರಣ ಹಿಂಗೆ ಸ್ಪ್ರೆಡ್ ಆಗಿರಬೇಕು ನೀಟಾಗಿ. Thanks for watching the video. Like, share and subscribe Mutalliq's Fusion Theory.